ಸುಮ್ಮನೆ ಇವ್ರಿಗೆ ವಾಯ್ಸ್ ಕೊಟ್ರಪ್ಪ ಅಂತ ಹೇಳಿದವರು ಇದ್ದಾರೆ. ಐ ಸಿ. ಸೊ ನಾನು ಅವ್ರಿಗೆ ವಾಯ್ಸ್ ಕೊಟ್ಟು ಆಮೇಲೆ ಅಫ್ ಕೋರ್ಸ್ ಕನ್ನಡಕ್ಕೆ ಬರ್ತೀರಿ, ನೀವು ಅಲ್ಲಿ ತೆಲುಗು ಚಿತ್ರಗಳೆಲ್ಲ ಮಾಡ್ತಾ ಇದ್ರಿ, ಬೇರೆ ಬೇರೆ ತರ ರೋಲ್ಸ್. ಕನ್ನಡಕ್ಕೆ ಬಂದಿದ್ದು ಹೇಗೆ? ಯಾವ್ದು ಫಸ್ಟ್ ಫಿಲ್ಮ್ ಹೇಗಾಯ್ತು? ಅದು ನಾವು ಕಲಿಕಾಲಂ ಅಂತ ಒಂದು ಫಿಲ್ಮ್ ತೆಲುಗಲ್ಲಿ ಮಾಡಿದ್ವಿ. ಅದರಲ್ಲಿ ಕುಂಕುಮ ಭಾಗ್ಯ ರೀಮೇಕ್ ಮಾಡಿದ್ರು. ಇಟ್ಸ್ ಎ ಫ್ಯಾಮಿಲಿ ಡ್ರಾಮಾ. ಐ ವಾಸ್ ಸೋ ಹ್ಯಾಪಿ. ಗ್ರೇಟ್ ಆಕ್ಟರ್ಸ್, ಶ್ರೀನಾಥ್ ಅವರು, ಲಕ್ಷ್ಮಿ ಮೇಡಮ್, ಅಂಡ್ ಐ ಕಾಂಟ್ ಫರ್ಗೆಟ್ ಬಾಲನ್ ಅವರು. One of the best characters in the film. And my first heroine was Sudha Rani. Yes. Great experience. And of course, ಅಷ್ಟೊಂದು ಫಿಲ್ಮ್ಸ್ ನೀವು ಡಬ್ಬಿಂಗ್ ಕೊಟ್ಟಿದ್ರಾ? ನೀವು ಮೊದಲನೇ ಕನ್ನಡ ಫಿಲ್ಮ್ ಬೇರೆ ಯಾರು ಡಬ್ಬಿಂಗ್ ಮಾಡಿದ್ರಾ, ನೀವೇ ಮಾಡಿದ್ರಾ? ನಾನು ತುಂಬಾ ಕೇಳಿದೆ, ಸರ್ ನಾನೇ ಮಾಡ್ತೀನಿ ಅಂತ. ಬಟ್ ಆವಾಗ ಓಕೆ, ಈಗಲೂ ನನ್ನ ಕನ್ನಡ ಓಕೆ, ಡೈಲಾಗ್ ಕೊಟ್ರೆ ಮಾತಾಡುವಾಗ ಸ್ವಲ್ಪ ಇರುತ್ತೆ ಪ್ರಾಬ್ಲಮ್. ಅದೇನಾಯ್ತು, ಸೊ ಫಸ್ಟ್ ಫಿಲ್ಮು ಅಂಡ್ ಔಟ್ ಅಂಡ್ ಔಟ್ ಡೈಲಾಗ್ ಕ್ಯಾರೆಕ್ಟರ್. ಬಟ್ ಸ್ಟಿಲ್ ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್. ನಾನು 100% ಆಗಲ್ಲ ಸರ್, ಅಟ್ಲೀಸ್ಟ್ 60-70% ನಾನು ಮಾಡ್ತೀನಿ ಅಂತ. ಇಲ್ಲಪ್ಪ, ನೇಟಿವಿಟಿ ಫಿಲ್ಮು, ಎಲ್ಲರೂ ಮಾತಾಡುವಾಗ ನಿಮ್ಮ ಕ್ಯಾರೆಕ್ಟರ್ ಮಾತ್ರ ಸೆಪರೇಟ್ ಆಗಿ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಮ್ಮ ಶಿವಕುಮಾರ್ ಇಲ್ಲ ಅಂತ ನಿರ್ಧಾರ ಡೈರೆಕ್ಟರ್ ಬಿಟ್ಬಿಟ್ಟು ನಮ್ಮ ಶಿವಕುಮಾರ್ ಆರ್ಟಿಸ್ಟ್ ಅವ್ರು ನನಗೆ ಡಬ್ಬಿಂಗು ಡಬ್ಬಿಂಗ್ ಮಾಡಿದ್ರು. ಇಲ್ಲೆಲ್ಲ ಒಂದು ಪ್ರೀಮಿಯರ್ ಹಾಕಿದ್ರಪ್ಪ. ಬಂದೆ, ಕೂತೆ, ಫಿಲ್ಮ್ ನೋಡ್ತಾ ಇದ್ದೆ. ಐ ವಾಸ್ ಲಿಟ್ರಲಿ ಕ್ರೈಯಿಂಗ್. ಎಲ್ರಿಗೂ ನಾನು ವಾಯ್ಸ್ ಕೊಟ್ಟು ಇವತ್ತು ಯಾರು ನನಗೆ ವಾಯ್ಸ್ ಕೊಡ್ತಾ ಇದ್ದಾರೆ ಅಂತ ಅಳುತ್ತಾ ಇದ್ದೆ. ರೈಟ್. ಅಫ್ ಕೋರ್ಸ್ ನಂತರ ಇಲ್ಲಿ ಹೀರೋ ಆಗಿ ಪ್ರಮೋಷನ್ ಸಿಗುತ್ತೆ. ನಿಮ್ಮ ಮೊದಲನೇ ಚಿತ್ರ ಪೊಲೀಸ್ ಸ್ಟೋರಿ, ದ ಕೈಂಡ್ ಆಫ್ ನ್ಯೂಸ್ ಇಟ್ ಮೇಡ್, ಆ ಟೈಮಲ್ಲಿ ಮರೆಯಕ್ಕಾಗಲ್ಲ ನಾವು. ಸೊ ಆ ಪೊಲೀಸ್ ಸ್ಟೋರಿ ಹೇಗಾಯ್ತು? ಕುಂಕುಮ ಭಾಗ್ಯ ಹಿಟ್ ಆದ್ಮೇಲೆ ನನಗೇನು ಕ್ಯಾರೆಕ್ಟರ್ಸ್ ಬರ್ತಾ ಇಲ್ಲ. ಬಟ್ ಇಟ್ ವಾಸ್ ಹಿಟ್ ಫಿಲ್ಮ್, 100 days ಫಿಲ್ಮ್. ಐ ಆಮ್ ನಾಟ್ ಗೆಟಿಂಗ್ ದಟ್ ಆ ಬ್ರೇಕ್ ಬರ್ತಾ ಇಲ್ಲ. ಸಡನ್ ಆಗಿ ಒಂದಿನ ರಾಮು ಅವರು, ನಮ್ಮ ಓಂ ಪ್ರಕಾಶ್ ಅವರು ಚೆನ್ನೈಗೆ ಬಂದು ಲಾಕಪ್ ಡೆತ್ ಮಾಡ್ತಾ ಇದ್ರು. ಸೊ ಲಾಕಪ್ ಡೆತ್ ಅಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್, ದೇವರಾಜ್ ಅವರು ಹೀರೋ, ಅದರಲ್ಲಿ ನಾನೇ ಲಾಕಪ್ ಡೆತ್ ಆಗೋದು. ಹೌದು. ಆ ಕ್ಯಾರೆಕ್ಟರ್ ಓಪನಿಂಗ್ ಒಂದು ಎಕ್ಸ್ಟ್ರಾರ್ಡನರಿ ಫೈಟ್ ಇರುತ್ತೆ. ಸೊ ನೋಡಿದೆ, ನನಗೆ ಭಯ ಆಗ್ಬಿಟ್ಟಿದೆ. ನನ್ನ ಫೈಟು, ನನ್ನ ಇಂಟ್ರಡಕ್ಷನ್ ಫೈಟು ಈ ತರ ತೆಗಿತಾ ಇದ್ದಾರೆ. ತೆಲುಗಲ್ಲಿ ನಾನು ಯಾವಾಗಲೂ ಯಾರನ್ನೂ ಹೊಡಿಲಿಲ್ಲ, ನಾನು ತಿನ್ನೋದೆ. ಸೊ ಫಸ್ಟ್ ಟೈಮ್ ನಾನು ಹೊಡಿತೀನಿ ಈಗ ಆಸ್ ಅ ಪೊಲೀಸ್ ಆಫೀಸರ್. ಡ್ರೀಮ್, ಅದು ಡ್ರೀಮ್. ದಟ್ ವಾಸ್ ಐ ಥಿಂಕ್ ಮಾಸ್ಟರ್ಗೆ ಒನ್ ಆಫ್ ದಿ ಬೆಸ್ಟ್ ಫೈಟ್ಸ್ ಇನ್ ಮೈ ಲೈಫ್. ರೈಟ್. ನಿಮ್ಮ ಆ ದಿನಗಳಿಂದ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಸ್ವಾಗತಿಸಿ. ಪ್ಲೀಸ್ ವೆಲ್ಕಮ್. ಯಾರಿರ್ಬೋದು ಗೆಸ್ ಮಾಡಿ. ಸಾಯಿ ಅಂತಾರ. ಬನ್ನಿ ಮಂಜುವರೇ, ಥ್ಯಾಂಕ್ ಯು ಸೋ ಮಚ್. ಲಾಕಪ್ ಡೆತ್ ಆಕ್ಚುಲಿ 20 days ಚೇಸಿಂಗ್ ಪ್ಲಾನ್ ಮಾಡಿದ್ವಿ. ಬರೀ ಆ ಚೇಸಿಂಗ್ 20 days ಇವರು ಚೇಸ್ ಮಾಡ್ಕೊಂಡು ಹೋಗೋದು ಯಾರನ್ನ ವಿಲನ್ಸ್ನ. ಆ ತರ ಪ್ಲಾನ್ ಮಾಡಿ ಲಾಸ್ಟ್ ಅಲ್ಲಿ ವಿಲನ್ಸ್ ಅಟ್ಯಾಕ್ ಮಾಡ್ತಾರೆ, ಆಕ್ಷನ್ ಆಗುತ್ತೆ ಕೆಮ್ಮಣ್ಗುಂಡಿಯಲ್ಲಿ. ಸೊ ಸಾಯಿ ಅವ್ರು ಬಂದಾಗ ಚೇಸಿಂಗ್ ಮಾಡ್ತಾ ಇದ್ವಿ. ಸೊ ಮಾಡಿದಾಗ ಸಾಯಿ ಅವ್ರು ನೋಡ್ಬಿಟ್ಟು, ಮಾಸ್ಟರ್ ಇಷ್ಟು ದೊಡ್ಡ ಆಕ್ಷನ್ ನೀವು ಮಾಡ್ತಾ ಇದ್ದೀರಾ, ನನಗೇನು ಆಕ್ಷನ್ ಮಾಡೋಕ್ಕೆ ಬರಲ್ಲ, ಹೆಂಗೆ ಈ ಥರ ನಾನು ಮಾಡೋದು, ತುಂಬ ಭಯ ಆಗ್ತಾ ಇದೆ ಅಂತ ಈವ್ನಿಂಗ್ ಮಾತಾಡಿದ್ರು. ನಾನು ಹೇಳಿದೆ, ನೋ ಪ್ರಾಬ್ಲಮ್ ಸಾಯಿ, ಕಾಲೇ ತಗ ಬರುತ್ತಾ ಅಂದೆ. ಎಷ್ಟೆತ್ತರ ಎತ್ತಿ ಅಂತ ಕೈ ಇಟ್ಕೊಂಡು ಎತ್ತಿದ್ರು, ಇಷ್ಟು ಹಿಂಗೆ ಎತ್ತಿದ್ರು. ಅದಕ್ಕಿಂತ ಬೇಡಪ್ಪ ಅಂತ, ಇಷ್ಟ ಸಾಕು ನನಗೆ, ಇದಕ್ಕಿಂತ ಜಾಸ್ತಿ ಬೇಡ ಅಂದೆ. ಆಯ್ತು. ಆಮೇಲೆ ಕೈ ಎತ್ತಕ್ಕೆ ಬರುತ್ತಾ, ನೀವು ಎತ್ತಿ ಹೊಡಿರಿ ನನ್ನ ಕೈಗೆ ಅಂದ್ರು. ಹೊಡೆದ್ರು ಹಿಂಗೆ, ಸಾಕ್ಬಿಡು, ಮಿಕ್ಕಿದ್ ನಾನು ನೋಡ್ಕೊಂತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ 4 days ಆಕ್ಷನ್ ಮಾಡಿದ್ವಿ. ಥಿಯೇಟ್ರಲ್ಲಿ ಜನ ನಿಜವಲ್ಲೂ ಏನು ಎಂಜಾಯ್ ಮಾಡ್ತಾರೆ ಅಂದ್ರೆ ಆಕ್ಷನ್ ಎಕ್ಸ್ಟ್ರಾರ್ಡನರಿ ಎಂಜಾಯ್ ಮಾಡ್ತಾರೆ. ಸೂಪರ್ ಎಂಜಾಯ್ ಮಾಡಿದ್ರು. ಕ್ಲಾಪ್ಸ್ ಥಿಯೇಟ್ರಲ್ಲಿ ಸಾಯಿ ಅವ್ರಿಗೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು ಸಾಯಿ ಜರ್ನಿ. ಆಮೇಲೆ ಅಫ್ ಕೋರ್ಸ್ ಪೊಲೀಸ್ ಸ್ಟೋರಿ ಬಂತು, ಅಗ್ನಿ IPS, ಆ ಕಾಂಬಿನೇಷನ್ಸ್, ಅಲ್ಲಿ ಬಂದಂತ ಡೈಲಾಗ್ಸ್. ಪೊಲೀಸ್ ಸ್ಟೋರಿ ಹೇಳಿ. ಆಕ್ಚುಲಿ ಪೊಲೀಸ್ ಸ್ಟೋರಿ ನಾವು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡ್ವಿ. ನಾನು ಡೈರೆಕ್ಷನ್ ಮಾಡಬೇಕಂತ ಪ್ಲಾನ್ ಮಾಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಇರೋಂಥ ಆರ್ಟಿಸ್ಟ್ ಬೇಕು. ಏನು ಮಾಡೋದು? ಸೊ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾವು ದೊಡ್ಡ ಆರ್ಟಿಸ್ಟ್ ಅಂದ್ಕೊಂಡ್ವಿ. ನಮ್ಮ ಬಡ್ಜೆಟ್ಟು ಅಷ್ಟಿಲ್ಲ. ಸೊ ಫಸ್ಟು ನಾನು ಹೋದೆ ಸೆಟ್ಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಶೂಟಿಂಗ್ ನಡೀತಾ ಇತ್ತು. ಅದಕ್ಕೆ ಮುಂಚೆ ನಾವು ಡಿಸೈಡ್ ಮಾಡ್ಬಿಟ್ವಿ, ಬಿಫೋರ್ ಡೇ ನಾನು ಜೆ ಕೃಷ್ಣ ನಮ್ಮ ಬ್ರದರ್ ಎಲ್ಲ ಡಿಸೈಡ್ ಮಾಡ್ಬಿಟ್ವಿ ಸಾಯಿನೇ ಹೀರೋ ಅಂತ. ಸೊ ಸೆಟ್ಗೆ ಹೋದಾಗ ಸಾಯಿ ಅವ್ರದ್ದು ಆ್ಯಕ್ಚುಲಿ ಅದು ಡೆತ್ ಸೀನು. ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಒಂದು ಆಕ್ಷನ್ ಅಲ್ಲಿ ಸಾಯಿ ಅಂತ ಒಂದು ಕಾನ್ಸ್ಟೇಬಲ್ ಆಗಿರ್ತಾರೆ ಅಲ್ಲ, ಆ ಸೀನ್. ಅದು ಒಂದು ಆ ಸೀನು. ಸೊ ಆ ಡೆತ್ ಸೀನ್ ಶೂಟ್ ಮಾಡಾಯ್ತು. ಆ ಸಾಯಿ ಆ ಕ್ಯಾರೆಕ್ಟರ್ ಸತ್ತೋಯ್ತು. ಶಾರ್ಟ್ ತೆಗೆದಿದ ತಕ್ಷಣ ಒಂದು ಸ್ಮೈಲ್ ಶಾರ್ಟ್ ತಗೊಂತೀವಿ. ಆಕ್ಚುಲಿ ಸೆಂಟಿಮೆಂಟ್ ಸ್ಮೈಲ್ ತಗೊಂತೀವಿ, ಸಿನಿಮಾ ಸೆಂಟಿಮೆಂಟ್. ಅದು ತಗೊಂಡ್ಮೇಲೆ ಸಾಯಿ ಅವ್ರಿಗೆ ಹೇಳಿದೆ, ಸಾಯಿ ಈ ಕ್ಯಾರೆಕ್ಟರ್ ಹೋಯ್ತು, ಇವಾಗಿಂದ ಹೊಸ ಸಾಯಿ ಉಟ್ಕೊಂತಾರೆ ಇಂಡಸ್ಟ್ರಿಗೆ ಅಂದ. ಏಕ ಮಾಸ್ಟರ್ ಏನ್ ಹೇಳ್ತಾ ಇದೀರ ಅಂದ. ನಿನ್ಗೊಂದು ಬ್ಯಾಡ್ ನ್ಯೂಸ್ ಸಾಯಿ ಅಂದ. ಏನು ಒಂದು, ನನ್ನ ಸಿನಿಮಾಗೆ ಪೊಲೀಸ್ ಸ್ಟೋರಿಗೆ ನೀನೇ ಹೀರೋ. ಸೊ ಕಾನ್ಸ್ಟೇಬಲ್ ಆಗಿದ್ದವರು ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಆದ್ರಿ. ಹೇಳಿ, ನಾನು ಕೆಲವು ಆರ್ಟಿಸ್ಟ್ ಎಲ್ಲ ನೋಡಿದ್ದೀನಿ. ಈಸ್ ವೆರಿ ಗ್ರೇಟ್ ಆಕ್ಟರ್. ಥ್ಯಾಂಕ್ ಯು ಮಂಜೂರು. ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬ್ರೇಕ್ ಬಿಡೋ ಸಮಯ. ನಿಮ್ಮ ಅಗ್ನಿ ಸ್ಟೈಲ್ ಒಂದು ಡೈಲಾಗ್ ಹೇಳಿ. ಅಗ್ನಿ ಸ್ಟೈಲಲ್ಲೇ ನೀವೇ ಬ್ರೇಕ್ ಬಿಟ್ಬಿಡಿ.
ಡೈರೆಕ್ಟರ್ ಬೇರೆ ಇದ್ದಾರೆ, ಡೈರೆಕ್ಟರ್ ಆಕ್ಷನ್ ಹೇಳಿ ಸರ್. ಅಲ್ಲ ಸರ್, ಈಗ ಆಕ್ಷನ್ ಹೇಳ್ಬೇಕಾದ್ರೆ ನಮ್ಮ ಸಾಯಿ ಅವರು ಪೊಲೀಸ್ ಗೆಟಪ್ ಅಲ್ಲಿ ಇದ್ರೆ ನನ್ ಮೂಡ್ ಬರುತ್ತಲ್ಲ ಆಕ್ಷನ್ ಹೇಳಕ್ಕೆ. ಸರ್ ಇದು ವೀಕೆಂಡ್ ವಿತ್ ರಮೇಶ್ ಸರ್, ಬಾಯ್ಸ್. ಸೂಪರ್. ಬೆಲ್ಟ್ ಹಾಕೊಳ್ಳಿ, ಬೆಲ್ಟ್ ಹಾಕೊಳ್ಳಿ, ಬೆಲ್ಟ್ ಸಾಯಿ. ರೌಡಿ ಪೊಲೀಸ್. ತಗೊಳ್ಳಿ ಸರ್. ಕಳೆ ಬಂದ್ಬಿಡ್ತಲ್ಲ. ಆರ್ಟಿಸ್ಟ್ ರೆಡಿ? ಎಸ್. ಡಾಟ್ ಕ್ಯಾಮ್ರಾ ಆಕ್ಷನ್. P for politeness, O for obedience, L for loyalty, I for integrity, C for courage, E for efficiency. That is police. ಕಾಣ್ತಾ ಇರೋ ಮೂರು ಸಿಂಹಗಳು ನೀತಿಗೆ, ನ್ಯಾಯಕ್ಕೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಂದೇ ಇರೋ ಆ ನಾಲ್ಕನೇ ಸಿಂಹನೇ ಈ ಪೊಲೀಸ್. ಹೇ ಕೊತ್ವಾಲ್, ಲಕ್ಷ ಲಕ್ಷ ಕೊಡಕ್ಕೆ ನೀನೇನು ದಾನವೀರ ಶೂರ ಕರ್ಣನ? ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ? ಹೆಣ್ಕೊಟ್ಟ ಮಾವನ? ಇಲ್ಲ ತಿಂಗಳ ತಿಂಗಳ ಸ್ಯಾಲರಿ ಕೊಡೋ ಸ್ಟೇಟ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್? ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಕಾವಿನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಲಿಗೆ ಇಂಚಿಂಚಲು ಹೊಡೆಯೋ ಖಾಕಿ, ಖದರ್ ಖಾಕಿ. 100 ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಅರೆ ವಾ. ಸಾಯಿ ಅವ್ರ ಅಫ್ಕೋರ್ಸ್ ನಿಮ್ಮ ಪೊಲೀಸ್ ಸ್ಟೋರಿ ಬಗ್ಗೆ ಮಾತಾಡಿದ್ವಿ, ಬಹಳ ಅದ್ಭುತವಾದ ಡೈಲಾಗ್ ಹೇಳಿದ್ರಿ. ಅಂಡ್ ದೆನ್ ಕಂಟಿನ್ಯೂಸ್ ಆಗಿ ಪೊಲೀಸ್ ಪಾತ್ರಗಳೇ ಮಾಡ್ತಾ ಇದ್ರಿ. ಡಿಡ್ ಯು ಎಂಜಾಯ್ ದಟ್? ಅದನ್ನೇ ಒಂದೇ ಒಂದು ರೋಲ್ಗೆ ಬ್ರ್ಯಾಂಡ್ ಆಗೋದು, ಅದನ್ನೇ ಮತ್ತೆ ಮತ್ತೆ ಮಾಡೋದು, ಹೇಗಿತ್ತ ಆ ಅನುಭವ? ಈವನ್ ಟುಡೇ, ಈಗ ರೀಸೆಂಟ್ ಆಗಿ ನಾನು ಪಟಾಸ್ ಅಂತ ಒಂದು ಫಿಲ್ಮ್ ಮಾಡಿದೆ ಲಾಸ್ಟ್ ಇಯರ್. ಇಟ್ಸ್ ಎ ಬಿಗ್ ಹಿಟ್ ಇನ್ ತೆಲುಗು. Yes. ಇಟ್ಸ್ ಅಗೇನ್ ಎ ಪೊಲೀಸ್ ಆಫೀಸರ್. ಐ ಲವ್ ಟು ಡೂ ಪೊಲೀಸ್ ಕ್ಯಾರೆಕ್ಟರ್ಸ್. ಅನ್ಯಾಯದ ವಿರುದ್ಧ ಹೋರಾಡೋದು. ಬಿಕಾಸ್ ಆಸ್ ಅನ್ ಆಕ್ಟರ್ ಬೋರ್ ಅನ್ಕೊಂಡ್ರೆ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಜಸ್ಟಿಸ್. ಎಸ್. But I am ready to do it. Maybe a Guinness Book record tomorrow that one actor doing 100 times police officer agi. ಓಕೆ, ನೀವಿಬ್ರು ಜೊತೆಗೆ ಮಾಡಿದಂತ ಟಿಕೆಟ್ ಚಿತ್ರದಲ್ಲಿ ಆದಂತ ಅಪಘಾತ, ಅದ್ರ ಬಗ್ಗೆ ನಾವು ಓದ್ದೆ, ಏನಾಯ್ತದು? ಟಿಕೆಟ್ ಆಕ್ಚುಲಿ ಆ ಸಾಂಗ್ ಶೂಟಿಂಗ್ ಅಲ್ಲಿ ಶಾರ್ಟ್ ರೆಡಿ ಮಾಡ್ತಾ ಇದ್ರು. ಆ ಕಡೆ ಒಂದು 50 ಫೀಟ್ ದೂರದಲ್ಲಿ, ಈ ಕಡೆ ನಾನು, ಈ ಕಡೆ ಸಾಯಿ ಕೂತಿದ್ವಿ. ನಮ್ಮ ಹಿಂದ್ಗಡೆ ಒಂದು 8 ಫೀಟ್ ಗ್ಯಾಪ್ ಅಲ್ಲಿ ಸಾಧು ಕೋಕಿಲ್ ಅವ್ರದ್ದು ಹೊಸ ವ್ಯಾನ್, ಮಾರುತಿ ವ್ಯಾನ್ ಅಡ್ಡಡ್ಡ ನಿಲ್ಸಿದ್ರು. ಅದು ಬಂದಿಲ್ಲ ಅಂದ್ರೆ ಅಷ್ಟೇ. ಆದ್ರೆ ಹಿಂದ್ಗಡೆ 4 ಅಡಿಯಲ್ಲಿ ಫುಲ್ ಬಾಂಬ್ಸ್ ಬ್ಲಾಸ್ಟ್ ಮಾಡೋದಕ್ಕೆ ಅವರು ಪೌಡರ್ ಎಲ್ಲ ಹಾಕೊಂಡು ರೆಡಿ ಮಾಡ್ತಾ ಇದ್ರು. ರೆಡಿ ಮಾಡ್ಬೇಕಾದ್ರೆ ಅದೇನೋ ಪ್ರಾಬ್ಲಮ್ ಆಗಿ ಬ್ಲಾಸ್ಟ್ ಆಗೋಯ್ತು. ಬ್ಲಾಸ್ಟ್ ಆದಾಗ 3 ಜನ ಆಕ್ಚುಲಿ ಸ್ಪಾಟ್ ಔಟು. ಒಂದೊಂದು ಬಾಡಿ, ಆ ಕಡೆ ಒಂದು ಬಾಡಿ, ಈ ಕಡೆ ಒಂದು ಬಾಡಿ ಬಿತ್ತು. ನಮ್ಮ ಹಿಂದ್ಗಡೆ ನಾವ್ ಹಿಂಗ್ ನೋಡಿದ್ರೆ ಏನೋ ಭೂಕಂಪ ಆಗೈತೆ ನನ್ನ ತರ, ಫುಲ್ಲು ಬ್ಲ್ಯಾಕ್ ತಮಾರ ಸೌಂಡ್ ಬಂತು. ನಾನು ಸಾಯಿ ಏನೋ ಅರ್ಥಕ್ವೇಕ್ ಆಗೋಯ್ತು, ಏನೋ ಆಗೋಯ್ತು ಅಂತ ಹಿಂಗ್ ನೋಡಿ ಓಡಿದ್ವಿ. ಅಷ್ಟು ದೂರ ಕಟ್ ಮಾಡಿದ್ರೆ ನಾನು ಹಿಂಗ್ ತಲೆ ಹಿಂಗ್ ಇಟ್ಕೊಂಡಿದ್ದೀನಿ, ಹಿಂಗ್ ತೆಗೆದ್ರೆ ನನ್ನ ಕೈ ತುಂಬಾ ಬ್ಲಡ್. ನನಗೆ ಇಲ್ಲಿ 5 ಸ್ಟಿಚಸ್ ತಲೆ 8. ಸಾಯಿ ಅವರ ನಿಮ್ಗೆ ಬೇಕಲ್ಲ ಬ್ಯಾಕ್. ನನ್ನ ಅಸಿಸ್ಟೆಂಟ್ಗೆ 12 ಸ್ಟಿಚಸ್. ಸಾಧು ಕೋಕಿಲ್ ಅವ್ರ ವ್ಯಾನ್ ಇಲ್ಲ ಅಂದಿದ್ರೆ ಇಬ್ರಿಗೂ ತುಂಬಾನೇ ಪ್ರಾಬ್ಲಮ್ ಆಗಿರೋದು. ಆ ವ್ಯಾನ್ ಇಂದ ನಾವು ಸೇಫ್ ಇವತ್ತು. ಎಲ್ಲೋ ಒಂದು ಕಡೆ ನಾನು ಅನೌನ್ಸ್ ಮಾಡಿಬಿಟ್ರು, ಸಾಯಿ ಕುಮಾರ್